ದಿಂಬಾಲ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವರಪ್ರಸಾದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಆಲಯದ 3ನೇ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಪಂಚಾಮೃತ ಅಭಿಷೇಕ, ಸ್ವಾಮಿಗೆ ವಿಶೇಷ ಅಲಂಕಾರ, ಗೋಪೂಜೆ, ಗ್ರಾಮದಲ್ಲಿ ಪ್ರದಕ್ಷಿಣೆ, ವಾರ್ಷಿಕೋತ್ಸವ, ಶಾಂತಿ ಹೋಮಗಳು, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ, ಅನ್ನ ಸಂತರ್ಪಣೆ, ಸಹಸ್ರ ಸಂಖ್ಯೆಯ ಭಕ್ತರು ದೇವರ ಪ್ರಸಾದ ಸ್ವೀಕರಿಸಿದ್ರು. ದೇವಾಲಯದ ಪ್ರಧಾನ ಅರ್ಚಕರು, ಪ್ರಧಾನ ಆಗಮಿಕರು ಹಾಗೂ ದಿಂಬಾಲ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮದ ಹಿರಿಯರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ ಅಶೋಕ್ ರವರು ಶ್ರೀನಿವಾಸ ಕಲ್ಯಾಣೋತ್ಸವ ಮಹೋತ್ಸವದ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು. ಅದೇ ರೀತಿ ದೇವಸ್ಥಾನದ ಸ್ವಾಮಿಯವರು ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಕುರಿತು ಪೂಜಾ ಕಾರ್ಯಕ್ರಮದ ಜನರ ದೇವರು ಕೃಪೆ ಆಶೀರ್ವಾದದ ಬಗ್ಗೆ ಸವಿಸ್ತಾರವಾಗಿ ವ್ಯಕ್ತಪಡಿಸಿದ್ರು. ಈ ದಿನ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಹಾಗೂ ಜನಸಾಮಾನ್ಯರಿಗೂ ಆಡಳಿತ ಮಂಡಳಿಯ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದ್ರು. ಓಂ ನಮೋ ನಾರಾಯಣಾಯ. ಈ ದಿನ ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿ ದಿಂಬಾಲ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವರಪ್ರಸಾದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಇಡೀ ಗ್ರಾಮಸ್ಥರೆಲ್ಲ ನಾವು ಒಂದು ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷದಂತೆ ಇವತ್ತು ಕೂಡ ಕಲ್ಯಾಣೋತ್ಸವವನ್ನು ಆಚರಿಸಿದ್ದೇವೆ. ಸದ್ಭಕ್ತಾದಿಗಳೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಗವಂತ ದರ್ಶನ ಪಡೆದು ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿ ಆ ಭಗವಂತರ ಪ್ರಸಾದ ತಗೊಂಡು ಎಲ್ಲ ಹೋಗಿದ್ದಾರೆ. ಇದಕ್ಕೆ ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಯರು, ನನ್ನ ಸ್ನೇಹಿತರು, ಕಿರಿಯರು, ಗ್ರಾಮದ ಹೆಣ್ಣುಮಕ್ಕಳು ಎಲ್ಲರೂ ಕೈ ಜೋಡಿಸೋದ್ರಿಂದ ನಮ್ಮ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ನಾವೆಲ್ಲ ಒಂದು ಕುಟುಂಬದಂತೆ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರ್ತೀವಿ. ಈಶ್ವರನ ಮೊನ್ನೆ ರಥೋತ್ಸವ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ನಮ್ಗೆ ಅದೇ ಬಲ. ಒಬ್ಬರು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಕೈಗಳು ಸೇರಿ ಎಲ್ಲರೂ ಭಕ್ತಿಯಿಂದ ಸಂತೋಷವಾಗಿ ಆಚರಣೆ ಮಾಡ್ತಾರೆ. ಅದರಿಂದ ನಾನು ಇಡೀ ಗ್ರಾಮದ ಪ್ರತಿಯೊಬ್ಬರಿಗೂ ಅದಕ್ಕೆ ಸಹಕಾರ ನೀಡ್ತಕ್ಕಂಥ ಎಲ್ಲ ಭಕ್ತರಿಗೂ ನಾನು ಕೈ ಮುಗಿದು ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಸರ್, ದಿಂಬಾಲ ಗ್ರಾಮದಲ್ಲಿ ವಿಶೇಷತೆ ಪ್ರತಿ ಒಂದು ದೇವರ ಕಲ್ಯಾಣೋತ್ಸವ, ವಾರ್ಷಿಕೋತ್ಸವ, ದೇವರ ಒಂದು ಕಾರ್ಯಕ್ರಮದ್ದು ಎಲ್ಲರ ಸಮ್ಮುಖದಲ್ಲಿ ಸಮಸ್ತ ಜನತೆ, ಈ ಗ್ರಾಮದ ಎಲ್ಲ ಸುತ್ತಮುತ್ತ ಗ್ರಾಮಗಳ ಎಲ್ಲ ಜನಸಾಮಾನ್ಯರ ಒಮ್ಮತ ಒಗ್ಗಟ್ಟದಿಂದ ಈ ದೇವರ ಒಂದು ಶಕ್ತಿ ಬಲ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ಯಶಸ್ಸಿಗೆ ಎಲ್ಲರ ಒಂದು ಸಹಕಾರ ಯಶಸ್ಸು ಇದ್ರ ಬಗ್ಗೆ. ಹೌದು, ನಾವು ಒಬ್ಬರೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಿಲ್ಲ. ಯಾವುದೇ ಒಂದು ಜಾತ್ರೆ ಕಾರ್ಯಕ್ರಮ ಆಗಲಿ, ಈ ಕಾರ್ಯಕ್ರಮ ಆಗಲಿ, ಎಲ್ಲ ಗ್ರಾಮದವ್ರನ್ನ ನಾವೆಲ್ಲರನ್ನೂ ಕನ್ಸಲ್ಟ್ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಎಲ್ಲರ ಸಹಕಾರ ಪಡ್ಕೊಂಡು ಮಾಡ್ತಾ ಬಂದಿದ್ದೇವೆ. ಇದು ಬಹಳ ವಿಶಿಷ್ಟವಾದಂಥ ಜಾಗ. ಈಶ್ವರನ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ 1280 ವರ್ಷಗಳ ದೇವಸ್ಥಾನ. ಅಲ್ಲಿ ಒಂದು ಲಿಪಿ ಬರೆದಿರುವ ಮೊದಲು ಡೆಲ್ಲಿಯಿಂದ ಬಂದು ಪುರಾತತ್ವ ಇಲಾಖೆಯವರು ಬರ್ಕೊಂಡಾಗಿರ್ತಕ್ಕಂಥದ್ದು. ಅವರು ಅದನ್ನು ಪ್ರಚುರಪಡಿಸಿದ್ರು. ನಾವು ಇವಾಗ ವೆಂಕಟರಮಣ ಸ್ವಾಮಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಪಾಂಡೂರಲ್ಲಿ ಅಜ್ಞಾತವಾಸರಿದ್ದಾಗ ಇಲ್ಲಿ ಯಜ್ಞಯಾಗಾದಿಗಳು ಮಾಡಿರ್ತಕ್ಕಂಥ ಜಾಗ ಇದು. ಹಳ್ಳವನ್ನೆಲ್ಲ ನಾವು ಮಣ್ಣು ತುಂಬಿಕೊಂಡು ಮೇಲೆ ಕಟ್ಕೊಂಡು ಪಾಯ ಹಾಕ್ಕೊಂಡು ದೇವಸ್ಥಾನ ಕಟ್ಕೊಂಡಿದ್ದು. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದಲೂ ಇಲ್ಲಿ ಒಂದು ಆಲಯ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ನಮ್ಮ ಅದೃಷ್ಟ, ನಮ್ಮ ಭಾಗ್ಯ ಅಂತ ನಾವು ಇವಾಗ ಯಾರ್ಯಾರು ಇದರಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಗ್ರಾಮಸ್ಥರು. ಎಲ್ರಿಗೂ ಒಳ್ಳೇದು ಬಯಸ್ತೇನೆ. ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮಗಳಾಗಿ ದಿಂಬಾಲ ಗ್ರಾಮದಲ್ಲಿ ಈ ದಿನ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವರಾಹ ವೆಂಕಟರಮಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವದಲ್ಲಿ ದಿಂಬಾಲ ಗ್ರಾಮಸ್ಥರೆಲ್ಲರೂ ಪಾಲ್ಗೊಂಡು ತುಂಬ ವಿಜೃಂಭಣೆಯಿಂದ ಕೋಲಾಟ, ಸಂಸ್ಕೃತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಡೆದಿದ್ದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಎಲ್ಲರಿಗೂ ಥ್ಯಾಂಕ್ ಯು. ಹರಿ ಓಂ. ದಿಂಬಾಲ ಗ್ರಾಮದಲ್ಲಿ ಈ ದಿವಸ ಶ್ರೀದೇವಿ ಭೂದೇವಿ ಸಮೇತ ವರಪ್ರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಲಯದ ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ಎಂದಿನಂತೆ ನಾವು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಈ ದಿನ ಏರ್ಪಾಡು ಮಾಡಿದ್ದೆವು. ತುಂಬ ಶ್ರದ್ಧಾಭಕ್ತಿಗಳಿಂದ
ಕಾರ್ಯಕ್ರಮವನ್ನು ತುಂಬ ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಮ್ಮ ದಿಂಬಾಲ ಅಶೋಕ್ ಅವರೆಲ್ಲ ಮಿತ್ರ ತಂಡದಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಾರೆ. ಸುಮಾರು ಭಕ್ತಾದಿಗಳು ಇಲ್ಲಿ ಬಂದು ಭಗವಂತನ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡಿ ಅವರ ಕೃಪೆಗೆ ಪಾತ್ರರಾಗಿರುತ್ತಾರೆ. ಈ ಒಂದು ಸೇವೆಗೆ ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಇಲ್ಲಿಗೆ ಬರುವಂಥ ಎಲ್ಲ ಭಕ್ತರಿಗೆ ಮತ್ತು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಆ ಭಗವಂತ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ದಿನ ಈ ಒಂದು ಶ್ರೀನಿವಾಸ ಕಲ್ಯಾಣ ಸಂಘದ ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆ, ಈ ಗ್ರಾಮದ ಜನತೆಗೆ ಒಂದು ಈ ದೇವರ ಸಂಕಲ್ಪ ಅವರ ಮಕ್ಕಳು ಕೋರಿಕೆಗಳ ಯಾವ ರೀತಿ ಈ ದಿನ ಸಲ್ಲಿಸುತ್ತೆ? ಈ ದಿನ ವಿಶೇಷವಾಗಿ ನಾವು ಈಗ ನಮ್ಮ ಪ್ರಪಂಚದಾದ್ಯಂತ ಯುದ್ಧ ಭೀತಿ ಕಾಡ್ತಾ ಇದೆ. ವಿಶೇಷವಾಗಿ ಬೆಳಗ್ಗೆ ಸಂಕಲ್ಪ ಏನಾಯ್ತು ಅಂದರೆ, ಸಾಮಾನ್ಯವಾಗಿ ನಾವು ಸಂಕಲ್ಪ ಏನು ಮಾಡ್ತೀವಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ 4 ರೀತಿಯ ಎಲ್ಲ ಒಂದು ಫಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಇವತ್ತಿನ ಸಂಕಲ್ಪ ಏನಪ್ಪ ಅಂದರೆ, ನಮ್ಮ ಯುದ್ಧ ಭೀತಿ ಏನು ಕಾಡ್ತಾ ಇದೆ, ಪ್ರತಿಯೊಬ್ಬರಿಗೂ ಒಂದು ಶಾಂತವಾದ ಮನಸ್ಸನ್ನು ಕೊಟ್ಟು ಲೋಕದಲ್ಲಿ ಯಾವುದೇ ಭಯ ಭೀತಿ ಇಲ್ಲದ ಜನರ ಜೀವನಕ್ಕೆ ತೊಂದರೆ ಆಗಬಾರ್ದು ಭಗವಂತನಲ್ಲಿ ಇವತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡಿ ನಾವು ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದ್ರ ಕುರಿತು ಅಶೋಕ್ ಅವರು ಕೂಡ 4